ಎಲ್ಲರಿಗೂ ನಮಸ್ಕಾರ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್. ನಾನು ನಿಮ್ಮ ರವಿಕುಮಾರ್ ಸಜ್ಜನರ್. ಸೊ ಇವತ್ತಿನ ಪೈಥಾನ್ ಪ್ರೋಗ್ರಾಮಿಂಗ್ ಟ್ಯುಟೋರಿಯಲ್ನಲ್ಲಿ ಕ್ಯಾಲ್ಕುಲೇಟರ್ ಫಂಕ್ಷನ್ಸ್ನ ನಾವು ಯಾವ ಥರ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕ್ಯಾಲ್ಕುಲೇಟರ್ ಫಂಕ್ಷನ್ಸ್ ಇನ್ ದ Python programming tutorial. ನಿಮಗೆಲ್ಲ ಗೊತ್ತಿದೆ. ಪೈಚಾರ್ಮ್ ಅನ್ನೋ ಒಂದು ID ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ನ ಓಪನ್ ಮಾಡ್ಕೊಂಡಿರ್ತೀರ. ಇಲ್ಲಿ ನ್ಯೂ ಫೈಲ್ನಲ್ಲಿ ಹೋಗ್ಬಿಟ್ಟು ನೀವು ಇವತ್ತಿನ ಒಂದು ಟ್ಯುಟೋರಿಯಲ್ನಲ್ಲಿ ನಾನು ನಿಮಗೆ ಕ್ಯಾಲ್ಕುಲೇಟರ್ ಫಂಕ್ಷನ್ಸ್ ಯಾವ ಥರ ಮಾಡುತ್ತೆ. ಕ್ಯಾಲ್ಕುಲೇಟರ್ ಫಂಕ್ಷನ್ಸ್ ಅಂದ್ರೆ ಏನು? ಕ್ಯಾಲ್ಕುಲೇಟರ್ ಆಪರೇಷನ್ಸ್ ಮಾಡಬೇಕಿತ್ತಪ್ಪ ಅಂದರೆ ಮಿನಿಮಮ್ 2 ನಂಬರ್ಸ್ ಬೇಕಾಗುತ್ತೆ. ಎಡಿಷನ್ ಮಾಡ್ಬೋದು, ಸಬ್ಸ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಡಿವಿಷನ್ ಮಾಡ್ಬೋದು. ಇವೆಲ್ಲ ಆಪರೇಷನ್ಸ್ನ ಕ್ಯಾಲ್ಕುಲೇಟರ್ನಲ್ಲಿ ಮಾಡ್ತಿರಲ್ಲ. ಅದೇ ಸೇಮ್ ಆಪರೇಷನ್ಸನ್ನ ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಟ್ಯುಟೋರಿಯಲ್ ಮಾಡ್ತೀನಿ ಅಂದರೆ ಯಾವ ಥರ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಿನಿಮಮ್ 2 ನಂಬರ್ ಬೇಕು. ಹಾಗಾಗಿ ನೀವು 2 ನಂಬರ್ ತಗೋಬೇಕು. ನಾ ಫಸ್ಟ್ ನಂಬರ್ ತಗೋತೀನಿ. ಈಗ ಫಸ್ಟ್ ನಂಬರ್ ಅನ್ನೋ ಒಂದು ಇನ್ಪುಟ್ಟು ಫಸ್ಟ್ ನಂಬರ್. ಫಸ್ಟ್ ನಂಬರ್ನ ನೀವು ಇನ್ಪುಟ್ ಮಾಡ್ತೀರಾ. ಇನ್ಪುಟ್ ಅಂದರೆ ಯೂಸರ್ ಕಡೆಯಿಂದ ಇನ್ಪುಟ್ ತೊಗೋಬೇಕು. ನಾವು ಕ್ಯಾಲ್ಕುಲೇಟರ್ನಲ್ಲಿ ಯಾವ ಥರ ತೊಗೋತೀರ ಆ ಥರ ಇನ್ಪುಟ್. ಈ ಪ್ರಾಂಪ್ಟ್ ಅಂತ ಬರ್ತಲ್ಲ ಇದರಲ್ಲಿ. ಇನ್ಪುಟ್ನಲ್ಲಿ ನೀವೇನು ಮಾಡಬೇಕು? ಫಸ್ಟ್ ನಂಬರ್ನ ನೀವು ತೊಗೋತಿರಲ್ಲ, ಅದನ್ನು ಬರೀಬೇಕಾಗುತ್ತೆ. ನೀವು ಅಲ್ಲಿ ಏನು ಬರೀಬೇಕು ಪ್ರಾಂಪ್ಟ್ನಲ್ಲಿ? ಎಂಟರ್ ಫಸ್ಟ್ ನಂಬರ್. ಅದೇ ಥರ ಸೆಕೆಂಡ್ ನಂಬರ್ನ ಎಂಟ್ರಿ ಮಾಡಬೇಕು. 2ನೇ ನಂಬರ್ನ ನೀವೇನು ಆಪ್ರೇಷನ್ ಮಾಡ್ತೀರೋ ಅದಕ್ಕೆ ಹೋಗ್ತೀವಿ. ಸೆಕೆಂಡ್ ನಂಬರ್ನ ತೊಗೋತೀನಿ ನಾನು. ಸೆಕೆಂಡ್ ನಂಬರ್ನಲ್ಲಿ ಮತ್ತೆ ಇನ್ಪುಟ್ ಫಂಕ್ಷನ್ಸ್ ಯಾವ್ದು ಮಾಡ್ತೀನಿ ನೋಡಿ. ಈಗ ಎಂಟರ್ ಸೆಕೆಂಡ್ ನಂಬರ್. ಯೂಸರ್ ಕಡೆಯಿಂದ ನಾವು ತೊಗೋತೀವಿ ಸೆಕೆಂಡ್ ನಂಬರ್. ಎಂಟರ್ ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ನ ಎಂಟ್ರಿ ಮಾಡಿಸ್ಕೊಂಡು ಯೂಸರ್ ಕಡೆಯಿಂದ ಸೆಕೆಂಡ್ ನಂಬರ್ನೂ ಕೂಡ ನಾವು ಎಂಟ್ರಿ ಮಾಡಿಸ್ಕೊಂಡ್ವಿ. ಈಗ ಈ ಥರ ಸೆಕೆಂಡ್ ನಂಬರ್ ಎಂಟ್ರಿ ಆಯಿತು. ಅದಾದಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ಬೇಕು? ಇವನ್ನ ಎಡಿಷನ್ ಮಾಡ್ತಿರೋ, ಸಬ್ಸ್ಟ್ರಾಕ್ಟ್ ಮಾಡ್ತಿರೋ, ಡಿವಿಷನ್ ಮಾಡ್ತಿರೋ. ಅದಕ್ಕೋಸ್ಕರ ಏನಂದರೆ ರಿಸಲ್ಟ್ ಅಂತ ಬರುತ್ತೆ ನಿಮಗೆ. ರಿಸಲ್ಟ್ ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್. ನೀವು ಕೇರ್ಫುಲ್ ಆಗಿರಬೇಕು. ಕ್ಯಾಪಿಟಲ್ ಯೂಸ್ ಮಾಡಿದರೆ ಕ್ಯಾಪಿಟಲ್ ಮಾಡಬೇಕು ವೇರಿಯೇಬಲ್ಗೆ, ಸ್ಮಾಲ್ ಲೆಟರ್ ಯೂಸ್ ಮಾಡಿದರೆ ಸ್ಮಾಲ್ ಲೆಟರ್ನೇ ಮಾಡಬೇಕು. ಅದಾದಮೇಲೆ ನೀವು ರಿಸಲ್ಟನ್ನು ನೋಡಬೇಕಿತ್ತಂದರೆ ಅದಕ್ಕೋಸ್ಕರ ಏನು ಯೂಸ್ ಮಾಡಬೇಕು? ಕ್ಯಾಪಿಟಲ್ P ಯೂಸ್ ಮಾಡಬೇಡಿ. ನಾನು ಕ್ಯಾಪಿಟಲ್ P ಬರಿತಾ ಇದ್ದೀನಿ. ಹಾಗಾಗಿ ಬರ್ತಾ ಇಲ್ಲ ಅದು. ಕ್ಯಾಪಿಟಲ್ P. ಪ್ರಿಂಟ್ ಯಾವ್ದು ಬರಬೇಕು? ಪ್ರಿಂಟ್ ರಿಸಲ್ಟ್ ಅನ್ನೋ ವೇರಿಯೇಬಲಲ್ಲಿ ಸೇವ್ ಆಗಿರುತ್ತಲ್ಲ, ಅದನ್ನು ಬರಿಬೇಕು ನಾವು. ಏನು ಮಾಡಿದ್ವಿ ನೋಡಿ ನಾವಿಲ್ಲಿ ಜಸ್ಟ್ ಇಲ್ಲಿ ನೋಡಿ. ಫಸ್ಟ್ ನಂಬರ್ ಅನ್ನೋ ಒಂದನ್ನು ಇನ್ಪುಟ್ನ ಯೂಸರ್ ಕಡೆಯಿಂದ ಎಂಟ್ರಿ ಮಾಡಿಸ್ತಾ ಇದ್ದೀವಿ. ಫಸ್ಟ್ ನಂಬರ್. ಸೆಕೆಂಡ್ ನಂಬರ್ನ ಯೂಸರ್ ಕಡೆಯಿಂದ ಎಂಟ್ರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವ ವೇರಿಯೇಬಲ್? ಸೆಕೆಂಡ್ ನಂಬರ್ ಅನ್ನೋ ವೇರಿಯೇಬಲ್ನ ಸೇವ್ ಮಾಡ್ತಾ ಇದ್ದೀವಿ. ಫಸ್ಟ್ ಎಂಟ್ರಿ ಮಾಡಿದ್ರೆ ಫಸ್ಟ್ ನಂಬರ್ ಅನ್ನೋ ವೇರಿಯೇಬಲ್ನ ಸೇವ್ ಆಗ್ತಾ ಇದೆ. ಸೆಕೆಂಡ್ ಅನ್ನೋದು ಸೆಕೆಂಡ್ ನಂಬರ್ ವೇರಿಯೇಬಲ್ನ ಸೇವ್ ಆಗ್ತಾ ಇದೆ. ದೆನ್ ಅದಾದಮೇಲೆ ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್ ಎರಡನ್ನೂ ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಕಾಣ್ತಾ ಇದ್ದೀನಿ ನೋಡಿ. ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್. ಇವೆರಡು ನಂಬರ್ನ ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತದೆ ಫಸ್ಟ್ ನಂಬರ್, ಸೆಕೆಂಡ್ ನಂಬರ್. ಈಗ ರನ್ ಮಾಡಿದಾಗ ನಿಮ್ಗೆ ಏನು ಔಟ್ಪುಟ್ ಬರುತ್ತೆ? ಜಸ್ಟ್ ಇಮ್ಯಾಜಿನ್. ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ರನ್ ಮಾಡ್ತೀನಿ. ಏನು ಬರುತ್ತೆ ನೋಡಿ. ರನ್ ಮಾಡಿದ್ದೀನಿ ನಾ ಈಗ. ಅದು ಯೂಸರ್ ಕಡೆಯಿಂದ ಕೇಳುತ್ತೀಗ. ಬಂದಿದೆ ನೋಡಿ. ಎಂಟರ್ ಫಸ್ಟ್ ನಂಬರ್ ಅಂತ ಬಂದಿದೆ. ಈಗ ಏನು ಮಾಡಿ? ಎಂಟ್ರಿ ಮಾಡಿ ಫಸ್ಟ್ ನಂಬರ್. ಫಸ್ಟ್ ನಂಬರ್ನ ನಾವು ಎಂಟ್ರಿ ಮಾಡಬೇಕು. ಫಸ್ಟ್ ನಂಬರ್ ನಾನೀಗ
20 ಅಂತ ಕೊಟ್ಟೆ, ಎಂಟರ್ ಮಾಡಿ. ಸೊ ಕೆಳಗಡೆ ಕೇಳ್ತಾ ಇದ್ದೀನಿ ಸೆಕೆಂಡ್ ನಂಬರ್, ಇಲ್ಲಿ ಫಸ್ಟ್ ನಂಬರ್ ಕೇಳ್ತಾ ಇದ್ದೀನಿ, ಫಸ್ಟ್ ನಂಬರ್ನ ಎಂಟ್ರಿ ಮಾಡಿದೆ, ಎಂಟರ್ ಫಸ್ಟ್ ನಂಬರ್ 20. ದೆನ್ ಅದಾದಮೇಲೆ ಎಂಟರ್ ಸೆಕೆಂಡ್ ನಂಬರ್ ಅಂತ ಕೇಳಿದೆ, ಸೊ ಸೆಕೆಂಡ್ ನಂಬರ್ನ ಎಂಟ್ರಿ ಮಾಡಿ 30. ದೆನ್ ಅದಾದಮೇಲೆ ಎಂಟ್ರಿ ಕೊಡಿ. ಸೊ ರಿಸಲ್ಟ್ ಏನು ಬಂದಿದೆ ನೋಡಿ, ಇಲ್ಲಿ ರಿಸಲ್ಟ್ 20 30 ಅಂತ ಬಂದಿದೆ, 20 ಮತ್ತು 30. ಸೊ 20 ಅನ್ನೋದನ್ನ ಒಂದು ಸ್ಟ್ರಿಂಗಾಗಿ ಯೂಸ್ ಮಾಡ್ಕೊಂಡಿದೆ, 30 ಅನ್ನೋದನ್ನು ಕೂಡ ಒಂದು ಸ್ಟ್ರಿಂಗಾಗಿ ಯೂಸ್ ಮಾಡ್ಕೊಂಡಿದೆ. ಸೊ ನಮಗೇನಾಗಬೇಕಿತ್ತು, ನಂಬರ್ಸ್ ಬರಬೇಕಿತ್ತು ಆ್ಯಕ್ಚುಲಿ, ಬಟ್ ಇಲ್ಲೇನು ಯೂಸ್ ಮಾಡಿದೆ, ಸೊ ಇದನ್ನು ಒಂದು ಸ್ಟ್ರಿಂಗಾಗಿ ಕನ್ಸಿಡರ್ ಮಾಡಿದೆ, ಇದನ್ನು ಒಂದು ಸ್ಟ್ರಿಂಗಾಗಿ ಕನ್ಸಿಡರ್ ಮಾಡಿದೆ. ಸೊ ಹಾಗಾಗಿ ಅದಕ್ಕೋಸ್ಕರ ಒಂದು ಸ್ಟ್ರಿಂಗನ್ನು ಇನ್ನೊಂದು ಸ್ಟ್ರಿಂಗ್ ಜೊತೆ ಆ್ಯಡ್ ಮಾಡಿದೆ. ಸೊ ಹಾಗಾಗಿ ಏನು ಬರ್ತಾ ಇದೆ ನಮಗಿಲ್ಲಿ 20 ಮತ್ತು 30 ಆಗಿ ಬರ್ತಾ ಇದೆ. ಸೊ ಅದನ್ನೇ ನಾವೀಗೇನು ಮಾಡಬೇಕು, ಸಪೋಸ್ ನಮಗೆ ಇದನ್ನು ಎಡಿಷನ್ 20 + 30 ಮಾಡಿದ್ರೆ ನಿಮ್ಮ ಕ್ಯಾಲ್ಕುಲೇಟರ್ಲಿ ಏನು ಬರುತ್ತೆ, 50 ಬರುತ್ತೆ. ಸೊ 50 ಬರಬೇಕಿತ್ತಪ್ಪ ಅಂದರೆ ಏನು ಮಾಡಬೇಕು, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಂಬರ್ಸಲ್ಲಿ ಇಂಟೀಜರು, ಫ್ಲೋಟಿಂಗ್ ಪಾಯಿಂಟು, ಸೊ ಈ ನಂಬರ್ಸ್ ಎಲ್ಲ ಬರ್ತವೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಸೊ ಇದನ್ನು ಯಾವ ನಂಬರು ಈ ಇನ್ಪುಟ್ ತೊಗೊಂಡಿರ್ತೀರಲ್ಲ ಅದು ಇನ್ಪುಟ್ ಯಾವ ಡೇಟಾ ಟೈಪ್ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ನೀವು, ಸೊ ಇಲ್ಲಿ ನಾ ಈಗ ನೋಡಿ ಇಂಟ್ ರೌಂಡ್ ಬ್ರ್ಯಾಕೆಟ್ ಹಾಕೋತಾ ಇದ್ದೀನಿ. ಇಂಟ್ ಅಂದರೆ ಇಂಟೀಜರ್, ಏನು ಇನ್ಪುಟ್ ಎಂಟ್ರಿ ಮಾಡ್ತಾನೆ ಯೂಸರು, ಸೊ ಆ ಇನ್ಪುಟ್ ಎಂಟ್ರಿ ಮಾಡಿದ್ದು ಸೊ ಇಂಟೀಜರ್ ಆಗಿ ಕನ್ವರ್ಟ್ ಆಯಿತು. ಸೆಕೆಂಡ್ ನಂಬರ್ನು ಇಂಟೀಜರ್ ಆಗಿ, ಸೆಕೆಂಡ್ ನಂಬರ್ ಕೂಡ ಇಂಟೀಜರ್ ಎಂಟ್ರಿ ಮಾಡಿದ್ದಂದ್ರೆ ಅಂದರೆ ಹೋಲ್ ನಂಬರ್ ಆಗಿರಬೇಕು, ಅದು ಇಂಟೀಜರ್. ಸೊ ಹಾಗಾಗಿ ಸೆಕೆಂಡ್ ನಂಬರ್ನು ಕೂಡ ಈಗ ನೋಡಿ ಸೆಕೆಂಡ್ ನಂಬರ್ ಎಂಟ್ರಿ ಮಾಡಿ. ಸೊ ಇಂಟ್ ಅಂತ ಕೊಟ್ಟೆ, ಡೇಟಾ ಟೈಪು ಇಂಟೀಜರ್. ಸೊ ಓಕೆನಾ. ಸೊ ನಿಮಗೆ ಸ್ವಲ್ಪ ಸ್ಪೇಸ್ ಬೇಕಿತ್ತಪ್ಪ ಅಂದರೆ ನಂಬರ್ನ ಇಲ್ಲೊಂದು ಸೊ ನಿಮಗೆ ಸ್ಪೇಸ್ ಕೊಡೋಕಂದರೆ ನೀಟಾಗಿ ಕಾಣಬೇಕಿತ್ತಪ್ಪ ಅಂದ್ರೆ ಒಂದು ಸ್ಪೇಸ್ ಕೊಡಿ ಇಲ್ಲಿ. ಸೊ ಆಮೇಲೆ ಸೊ ನಾನು ಇಲ್ಲೇನು ಮಾಡಿದೆ ನೋಡಿ, ಫಸ್ಟ್ ನಂಬರ್ ಎಂಟ್ರಿ ಮಾಡಿಕೊಂಡೆ, ಸೆಕೆಂಡ್ ನಂಬರ್ ಎಂಟ್ರಿ ಮಾಡಿಕೊಂಡೆ, ಅದಾದಮೇಲೆ ರಿಸಲ್ಟ್ನಲ್ಲಿ ಇದರ ಇಂಟಾಗಿ ಕನ್ವರ್ಟ್ ಮಾಡ್ಕೊಂಡು ಇಂಟ್ ಫಸ್ಟ್ ನಂಬರ್ ಅಂದರೆ ಏನು ಎಂಟ್ರಿ ಇನ್ಪುಟ್ ಮಾಡ್ತಿರಲ್ಲ ಅದು ಇನ್ಪುಟ್ ಇಂಟೀಜರ್ ಆಗಿ ತೊಗೊಳುತ್ತೆ, ಇಂಟೀಜರ್ ಅಂತ ಹೋಲ್ ನಂಬರ್ ಅಂತ ತೊಗೊಳುತ್ತೆ. ಸೆಕೆಂಡ್ ನಂಬರ್ ಎಂಟ್ರಿ ಮಾಡಿದ ಇನ್ಪುಟ್ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡ್ತೀವಿ, ಆಮೇಲೆ ಅದನ್ನ ಎರಡೂ ಆ್ಯಡ್ ಮಾಡಿ ನೆಕ್ಸ್ಟ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಸೊ ಈಗ ರನ್ ಮಾಡ್ತೀನಿ ನೋಡಿ. ಸೊ ನೀವು ಏನು ಬರುತ್ತೆ ನೋಡಿ, ಜಸ್ಟ್ ಎಂಟರ್ ಫಸ್ಟ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಎಂಟರ್ ಫಸ್ಟ್ ನಂಬರ್ ಅಂದಾಗ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಂಟರ್ ಈಗ ನೋಡಿ 20 ಅಂತ ಕೊಟ್ಟೆ. ಸೆಕೆಂಡ್ ನಂಬರ್ ಕೇಳ್ತಾ ಇದೆ. ಸೊ ಸೆಕೆಂಡ್ ನಂಬರ್ ಆಲ್ರೆಡಿ ಕೊಟ್ಟಿದ್ನಲ್ಲ 30, ಈಗ ಅದನ್ನು ಸೇಮ್ ಅದೇ 30 ಅಂತ ಕೊಟ್ಟೆ. ಸೊ ಈಗ ಏನು ಬಂದಿದೆ ನೋಡಿ, ರಿಸಲ್ಟು 50 ಅಂತ ಬಂದಿದೆ, ಇಲ್ಲಿ ಕಾಣ್ತಾ ಇದೆ ನೋಡಿ 50. ಸೊ ಫಸ್ಟ್ ನಂಬರ್ ಎಂಟ್ರಿ ಮಾಡಿದಿರಾ 20, ಸೆಕೆಂಡ್ ನಂಬರ್ ಎಂಟ್ರಿ ಮಾಡಿದ್ರೆ ದೆನ್ ರಿಸಲ್ಟ್ ನಿಮಗೆ ಏನು ಬಂದಿದೆ 50 ಅಂತ ಬಂದಿದೆ ನೋಡಿ. ಅಂದರೆ ಇದು ಇಂಟೀಜರ್ ಆಗಿ ಡೇಟಾ ಕನ್ವರ್ಟ್ ಮಾಡಿ. ಸಪೋಸ್ ಅದೇ ಈಗ ನಾನು ಸೊ ಇನ್ನೊಂದು ಸರಿ ರನ್ ಮಾಡ್ತೀನಿ. ಸೊ ಸಪೋಸ್ ಈಗ ನಿಮಗೆ ಸೊ ಡೆಸಿಮಲ್ ನಂಬರ್ಸ್ ಕೊಟ್ಬಿಟ್ರೆ ಹೆಂಗೆ, ಫ್ರ್ಯಾಕ್ಷನ್ ನಂಬರ್ಸ್ ಇದ್ದು ಅಂದರೆ ಡೆಸಿಮಲ್ ಇದು ಅಂದರೆ ಯಾವ ಥರ ಇನ್ಪುಟ್ ಕೊಡೋದು. ಸಪೋಸ್ ಈಗ ನಾನು 21.5 ಅಂತ ಕೊಟ್ಟೆ ಅಂತಕೊಳ್ಳಿ. ಸೊ ಅವಾಗ ನೋಡಿ, ಸೊ ಇದು 30 ಅಂತ ಕೊಟ್ಟೆ. ಸೊ ನೋಡಿ ಎರರ್ ಕೊಡ್ತಾ ಇದೆ. ಯಾಕೆ ಹೇಳಿ, ಒಂದು ಇಂಟೀಜರು ಮತ್ತು ಇನ್ನೊಂದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ನ ಆ್ಯಡ್ ಮಾಡೋದಿಲ್ಲ. ಅದು ಅಂದರೆ ಡೆಸಿಮಲ್ ಪಾಯಿಂಟ್ಸ್ ಇದ್ದಿದ್ದು ಮತ್ತು ಇಂಟೀಜರ್. ಯಾಕಂದರೆ ನಾವಿಲ್ಲಿ ಸೊ ಈ ನಂಬರ್ನ ಏನಂತ ಯೂಸ್ ಮಾಡ್ಕೊಂಡಿದ್ದೀವಿ, ಇಂಟೀಜರ್ ಅಂತ ಯೂಸ್ ಮಾಡ್ಕೊಂಡಿದ್ದೀವಿ, ಇಂಟೀಜರ್. ಬಟ್ ಇಲ್ಲಿ ನಾವೇನು ಎಂಟ್ರಿ ಮಾಡಿದ್ದೀವಿ, ಡೆಸಿಮಲ್ ನಂಬರ್ಸ್ ಎಂಟ್ರಿ ಮಾಡಿದ್ವಿ. 20.5, 20.t ಈ ಥರ 21.5 ಅಂತ ಎಂಟ್ರಿ ಮಾಡಿದ್ವಿ. ಸೊ ಸೆಕೆಂಡ್ನ ಹೋಲ್ ನಂಬರ್. ಸೊ ಹಾಗಾಗಿ ಸೊ ನೀವೇನಾದರೂ ಈ ಟೈಪ್ ಯೂಸ್ ಮಾಡ್ತೀನಿ ಅಂದರೆ ನಿಮ್ಗೆ ಏನು ಬರಬೇಕು, ಅವಾಗ ಫ್ಲೋಟ್ ಅಂತ ಯೂಸ್ ಮಾಡಬೇಕು. ಇಂಟೀಜರ್ ಡೇಟಾ ಟೈಪ್ ತೆಗೆದುಬಿಟ್ಟು ಫ್ಲೋಟ್ ಅಂತ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಅವಾಗ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ. ಸೊ ಅದನ್ನು ನಾನು ಈಗ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೊ ಸಪೋಸ್ ನಿಮಗೆ ಡೆಸಿಮಲ್ ಪಾಯಿಂಟ್ಸ್ ಇದ್ದಾಗ ಕ್ಯಾಲ್ಕುಲೇಟರಲ್ಲಿ ಮಾಡ್ತಿರಲ್ಲ, 20.5 × 30 ಮಾಡಿದಾಗ ಏನು ಬರುತ್ತೆ ರಿಸಲ್ಟ್ ಅದೇ ಥರ ಯೂಸ್ ಮಾಡ್ತೀನಿ ಅಂದರೆ, ಸೊ ನೀವು ಇಲ್ಲಿ ಇಂಟೀಜರ್ ತೆಗೆದುಬಿಟ್ಟು ಫ್ಲೋಟ್ ಅಂತ ಯೂಸ್ ಮಾಡಬೇಕು. FLOAT ಫ್ಲೋಟ್ ಅನ್ನೋ ಡೇಟಾ ಟೈಪ್ನ ಯೂಸ್ ಮಾಡ್ಕೋಬೇಕು. ಫ್ಲೋಟ್ ಅನ್ನೋದು ಫಸ್ಟ್ ನಂಬರ್ನ ಕನ್ವರ್ಟ್ ಮಾಡಿಕೊಂಡೆ. ದೆನ್ ಅದೇ ಥರ ಸೆಕೆಂಡ್ ನಂಬರು ಫ್ಲೋಟಿಂಗ್ನಲ್ಲಿ ಕೊಟ್ಟಿದ್ರೆ FLOT ಫ್ಲೋಟ್ ಅನ್ನೋ ಡೇಟಾ ಟೈಪ್ನ ಯೂಸ್ ಮಾಡಿಕೊಂಡೆ. ಈಗ ನೋಡಿ, ಸೊ ಈಗ ರನ್ ಮಾಡಿ. ಸೊ ಈಗ ಎಂಟ್ರಿ ಫಸ್ಟ್ ನಂಬರ್ನ ಎಂಟ್ರಿ ಮಾಡಿ. ಈಗ ಹೇಳಿದ್ನಲ್ಲ 20.5 ಅಂತ ಎಂಟ್ರಿ ಮಾಡಿದೆ, 30 ಅಂತ ಮಾಡಿದೆ. ಸೊ ನೋಡಿ ಈಗ ಕರೆಕ್ಟಾಗಿ ಬಂದಿದೆ ನೋಡಿ ರಿಸಲ್ಟ್. 20.5 + 30 ಏನು ಬಂದಿದೆ ಈಗ 50.5. ಎಸ್, ರಿಸಲ್ಟ್ ಈಸ್ ಕರೆಕ್ಟ್. ನೀವು ಕ್ಯಾಲ್ಕುಲೇಟರಲ್ಲಿ ಮಾಡಿದ್ರು ಕೂಡ ಸೇಮ್ ಇದೇ ರಿಸಲ್ಟು ಬರುತ್ತೆ. ಅದನ್ನೇ ನಾವಿಲ್ಲಿ ಮಾಡಿದ್ವಿ. ಸಪೋಸ್ ಈಗ ಎಡಿಷನ್ ಆಯ್ತು ಈಗ. ಸೊ ಅದೇ ಥರ ನಿಮಗೇನಾದರೂ ಮಲ್ಟಿಪ್ಲಿಕೇಶನ್ ಮಾಡೋದಿತ್ತಂದರೆ, ಇಲ್ಲಿ ಏನು ಮಾಡಿ ಆಸ್ಟ್ರಿಕ್ ಸಿಂಬಾಲ್ ಯೂಸ್ ಮಾಡಿ. ನಿಮ್ಮ ಕ್ಯಾಲ್ಕುಲೇಟರ್ ಇಲ್ಲ ಯೂಸ್ ಬರುತ್ತಲ್ಲ, ಹೆಂಗೆ ಇಂಟು ಅಂತ ಮಾಡ್ತಿಲ್ಲ ಅದೇ ಥರ ಇಲ್ಲಿ ಆಸ್ಟ್ರಿಕ್. ಸೊ ಈಗ ಮಾಡಿ. ಸೊ ಈಗ ಇನ್ನೊಂದು ಸರಿ ರನ್ ಮಾಡಿದಾಗ ಸೊ ನಿಮಗೆ ನೋಡಿ, ಈ ಫಸ್ಟ್ ನಂಬರ್ ಎಂಟ್ರಿ ಮಾಡಿ 10, ಸೆಕೆಂಡ್ ನಂಬರ್ ಎಂಟ್ರಿ ಮಾಡಿ 20.5 ಅಂತ ಮಾಡಿ. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 205, ಎರಡೂ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 205.0 ಅಂತ ಬಂದಿದೆ. ಅಂದರೆ ಕರೆಕ್ಟ್ ಇದೆ ಮಲ್ಟಿಪ್ಲಿಕೇಶನ್. ಯಾಕೆಂದರೆ ನಾವು ಫ್ಲೋಟ್ ಅಂತ ಯೂಸ್ ಮಾಡಿದ್ವಿ. ಅದೇ ಬರೀ ಇಂಟೀಜರ್ ಅಂತ ಯೂಸ್ ಮಾಡಿದರೆ ಸೊ ನೀವು ಹೋಲ್ ನಂಬರ್ ಮಾತ್ರ ಯೂಸ್ ಮಾಡ್ಕೋಬೇಕಾಗತ್ತೆ.
ಫ್ಲೋಟಿಂಗ್ ಪಾಯಿಂಟ್ನಲ್ಲಿ ಆದರೆ ಏನಾಗುತ್ತೆ, ಸೊ ನೀವು ಡೆಸಿಮಲ್ ಡಿಜಿಟ್ಸ್ ಇದ್ದರೂ ಕೂಡ ಅದನ್ನು ಕನ್ಸಿಡರ್ ಮಾಡಿ ರಿಸಲ್ಟ್ನ ಕೊಡುತ್ತೆ ಫ್ಲೋಟ್. ಈಗ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅದೇ ಸಿಮಿಲರ್ಲಿ ನೀವೀಗ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸಬ್ಸ್ಟ್ರಾಕ್ಷನ್ ಕೂಡ ನೀವು ಮಾಡ್ಬೋದು. ಸೊ ನೋಡಿ ಇಷ್ಟು ಮೈನಸ್ ಮಾಡಿಕೊಂಡೆ, ದೆನ್ ಅದಾದಮೇಲೆ ಕೇಳ್ತದೆ ಫಸ್ಟ್ ನಂಬರ್ ಎಂಟರ್ ಯುವರ್ ಫಸ್ಟ್ ನಂಬರ್ 10 ಅಂತ ಕೊಡ್ತೀನಿ, ಸೆಕೆಂಡ್ ನಂಬರ್ 8.1 ಅಂತ ಕೊಡ್ತೀನಿ. ಸೊ ನೋಡಿ ಈಗ ರಿಸಲ್ಟ್ 1.90004 ಅಂತ ಬರ್ತಾ ಇದೆ. ಎಸ್, ಇದೇನಿದು ಸಬ್ಸ್ಟ್ರಾಕ್ಷನ್ ಮಾಡಿದ ರಿಸಲ್ಟ್. 10ನಲ್ಲಿ 8.51 ಮಾಡಿದರೆ 1.9 ಉಳಿತೆ. ನಿಮ್ಮ ಕ್ಯಾಲ್ಕುಲೇಟರ್ನಲ್ಲೂ ಕೂಡ ಸೇಮ್ ರಿಸಲ್ಟ್ ಬರುತ್ತೆ. ಅದನ್ನೇ ಕೂಡ ನಾವು ಇಲ್ಲಿ ಮಾಡಿದ್ದೀವಿ. ಅದೇ ಥರ ನೀವು ಸೊ ಎಡಿಷನ್ ಆಯಿತು, ಸಬ್ಸ್ಟ್ರಾಕ್ಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಡಿವಿಷನ್ ಆಪರೇಷನ್ ನಿಮ್ಮ ಕ್ಯಾಲ್ಕುಲೇಟರ್ನಲ್ಲಿ ಮಾಡ್ತಿರಲ್ಲ ಡಿವಿಷನ್. ಸೊ ಡಿವಿಷನ್ ಮಾಡೋದಿತ್ತಂದ್ರೆ ಇಲ್ಲಿ ಏನು ಮಾಡ್ಬೇಕು ನೀವು, ಸೊ ಇಲ್ಲಿ ಯೂಸ್ ಮಾಡಿದ್ದೀವಿ ನೋಡಿ, ಸೊ ಪರ್ಸಂಟೇಜ್ ಸಿಂಬಲ್ನ ಯೂಸ್ ಮಾಡಬೇಕಾಗತ್ತೆ ಡಿವಿಷನ್. ಸೊ ಡಿವೈಡ್ ಮಾಡಿದಾಗ ಏನು ಬರುತ್ತೆ ದಟ್ ಪರ್ಟಿಕ್ಯುಲರ್, ಹೌದಾ. ಈಗ ರನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಸೊ ನೋಡಿ 20, ಸೆಕೆಂಡ್ ನಂಬರ್ನ 5, ಫಸ್ಟ್ ನಂಬರ್ ಡಿವೈಡೆಡ್ ಬೈ ಸೆಕೆಂಡ್ ನಂಬರ್ ಅಂತ ಇದೆ. ಸೊ 5 ರಿಸಲ್ಟ್ ಏನು ಬಂದಿದೆ ನೋಡಿ 0. ಅಂದರೆ ಏನರ್ಥ, ರಿಮೈಂಡರ್ ಬರ್ತಾ ಇದೆ ಇಲ್ಲಿ. ರಿಮೈಂಡರ್ 20 ಡಿವೈಡೆಡ್ ಬೈ 5 ಮಾಡಿದರೆ 0 ಇಸ್ ದ ರಿಮೈಂಡರ್. ನಿಮಗೇನಾದರೂ ಸೊ ರಿಮೈಂಡರ್ ಬೇಡ, ನಮ್ಗೆ ಕೋಶೆಂಟ್ ಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಏನು ಮಾಡಿ, ಸೊ ಡಿವೈಡ್ ಸಿಂಬಲ್ನ ಯೂಸ್ ಮಾಡಿ. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ಡಿವೈಡ್. ಸೊ ಈಗ ಮಾಡಿ, ಸೊ ಈಗ ರಿಸಲ್ಟ್ನ ಮಾಡಿ, ಈಗ ಡಿವೈಡ್ ಅಂತ ಈ ಥರ ಪರ್ಸೆಂಟೇಜ್ ಯೂಸ್ ಮಾಡಿದ್ರೆ ರಿಮೈಂಡರ್ ಬರುತ್ತೆ. ಸೊ ಈ ಸಿಂಬಲ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ನೋಡಿ, ಈಗ ಸೊ ನಿಮಗೆ ಕೋಶೆಂಟ್ ಅಂತ ಬರುತ್ತೆ, ನಿಮ್ಮ ಮ್ಯಾಥಮೆಟಿಕ್ಸ್ನಲ್ಲಿ ಬರುತ್ತೆ ನೋಡಿ. ಸೊ 25. ಸೊ ನೋಡಿ ಈಗ 4 ಬಂದಿದೆ. ಎಸ್, ರಿಸಲ್ಟ್ ಈಸ್ ಕರೆಕ್ಟ್ ತಾನೆ. ಪರ್ಸೆಂಟೇಜ್ ಸಿಂಬಲ್ ಯೂಸ್ ಮಾಡಿದ್ರೆ ರಿಮೈಂಡರ್ ಬರುತ್ತೆ, ಅದೇ ನೀವು ಡೈರೆಕ್ಟಾಗಿ ಡಿವಿಷನ್ ಸಿಂಬಲ್ ಯೂಸ್ ಮಾಡಿದ್ರೆ ಡಿವೈಡ್ ಬರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದು ಯಾವ ಥರ ನೀವು ಇನ್ ಕ್ಯಾಲ್ಕುಲೇಟರ್ ಫಂಕ್ಷನ್ಸ್ನ ನೀವು ಇಲ್ಲಿ ಮಾಡ್ಬೋದು. ಸೊ ಡಿವಿಷನ್ ಮಾಡ್ಬೋದು, ಇಂಟೀಜರ್ ಮಾಡ್ಬೋದು. ಸೊ ಡಿವಿಷನ್ನು, ಎಡಿಷನ್ನು, ಸಬ್ಸ್ಟ್ರಾಕ್ಷನ್ ಕೂಡ ಎಲ್ಲನೂ ನೀವು ಈ ಟೈಪ್ ನೀವೇನು ಮಾಡ್ಬೋದು, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ನ ನೀವು ಮಾಡ್ಬೋದು. ನಿಮ್ಮ ಎಕ್ಸ್ಪೆರಿಮೆಂಟ್ ವೈಸ್ ಕೂಡ ನೀವು ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.